ಬಸ್ಸು 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 ಮಗಂದು ಏನು ಮ್ಯಾಚ್ ಆಗಿರೋ ಇವತ್ತು ಬೆಂಗಳೂರು ಬುಲ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ನೀವು ಬಿಡಲ್ಲ ನಾವು ಬಿಡಲ್ಲ, ನಾವು ಬಿಡಲ್ಲ ನೀವು ಬಿಡಲ್ಲ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ನಿಮಿಷದಿಂದನೂ ಅದೇ ತರ ಸಾಕ್ತೋಗಿರೋ ಪಂದ್ಯ. ಬಟ್ ನಾವೇನೇನೆ ಲೀಡ್ ಅಲ್ಲಿದ್ದು ಸ್ಟಾರ್ಟಿಂಗ್ ಇಂದ ಲೀಡ್ ಮೇಂಟೈನ್ ಮಾಡ್ಕೊಂಡ್ ಬಂದ್ವಿ. ಕಡೆ ಮೂಮೆಂಟ್ ಈ ಲೀಡ್ ನ ತಗೊಂಡ್ಬಿಡ್ತಾರಲ್ಲ ಗುರು. ಈಕ್ವಲೈಸರ್ ಈ ಮ್ಯಾಚ್ ನ ಎಷ್ಟಲ್ಲಿ ಈಕ್ವಲೈಸರ್ ಬಂತು ಅಂತ ಗೊತ್ತಿಲ್ಲ ಗುರು. ಒಟ್ಟಿನಲ್ಲಿ ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸಿದ್ವು. ಗೆಲ್ಲಾಗರು ನಾವು ಬಿಟ್ಕೊಂಡೆ ಕೊಡೋದಿಲ್ಲ ಅಂತ ತೋರಿಸಿದ್ದು. ಎಲ್ಲಾರ ಮೇಲೂ ಸೂಪರ್ 10 ತಗೊಳ್ಳುವಂತ ಅರ್ಜುನ್ ದೇಸ್ವಾಲ್ ಕಟ್ಟಾಕ್ ಮಡಗಿದ್ವಿ ನಾವು. ಫಸ್ಟ್ ಹಾಫ್ ಅಂತೂ ಕೇಳಂಗಿಲ್ಲ, ಊಷ್ಟಾಗಿ ಹೋಗ್ಬಿಡಿದ್ರು ಅರ್ಜುನ್ ದೇಸ್ವಾಲ್ ಅವರು. ಇದೇನೋ ಗೊತ್ತಿಲ್ಲ, ಫಸ್ಟ್ ಮ್ಯಾಚ್ ಬೆಂಗಳೂರು ಮೇಲೆ ಇವ್ರು ಅಷ್ಟೊಂದಿನ ಹಾವಳಿ ಕೊಡಕ್ಕಾಗಿಲ್ಲ ಅರ್ಜುನ್ ದೇಸ್ವಾಲ್. ಬಟ್ ಎಲ್ಲಾರ ಮೇಲೂ ಸೂಪರ್ 10 ತಗೊಂತಾರೆ. ನಮ್ಮ ಮೇಲೆ ಮಾತ್ರ ಒಂಥರ ಟುಸ್ಪಟಾಕಿ ಆಗೋಗ್ಬಿಡ್ತಾರೆ. ಇವತ್ತು ಚೆನ್ನಾಗಿ ಆಡಿದ್ರು, ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ತಗೊಂಬಂದ್ರು. ಬಟ್ ಆದರೂ ಅಷ್ಟೊಂದು ಹಾವಳಿ ಸೂಪರ್ 10 ಅದು ಇದು ಮಾಡ್ತಾರಲ್ಲ, ಹೈಯೆಸ್ಟ್ ರೇಟ್ ಪಾಯಿಂಟ್ಸ್ ಅದು ಇದು ಅಂತೆಲ್ಲ. ಬಟ್ ಅದು ಬೆಂಗಳೂರು ಬುಲ್ಸ್ ಮೇಲೆ ಆಗೋದಿಲ್ಲ. ಬೆಂಗಳೂರು ಬುಲ್ಸ್ ಅಂತ ಬಂದಾಗ ಅದೇನೋ ಆಗ್ಬಿಡುತ್ತೆ ಅರ್ಜುನ್ ದೇಸ್ವಾಲ್ಗೆ. ಅದು ಮತ್ತೆ ಪ್ರೂವ್ ಆಯ್ತು. ಟಾಪ್ ಕ್ವಾಲಿಟಿ ಟೀಮ್ ಹೋಗೋರು. ಇವತ್ತು ಕಾನ್ಫಿಡೆನ್ಸ್ ಅಷ್ಟಿಲ್ಲ ಗೆಲ್ತಾರೆ ಅಂತ ನಮಗೆ. ಇವತ್ತು ಸೋತಿಲ್ಲ ನಾವು. ಡ್ರಾ ಆಗಿದೆ ಪಂದ್ಯ 3-3 ಪಾಯಿಂಟ್ಗಳು. ಇವಾಗ ಎರಡು ಟೀಮ್ ಕೂಡ ಹೋಗಿದೆ. ಮೊದಲನೇ ಡ್ರಾ ಸುಮಾರು ದಿನಗಳೇ ಆಗೋಗ್ಬಿಡಿತ್ತು. ಬೆಂಗಳೂರು ಬುಲ್ಸ್ ಡ್ರಾ ಮ್ಯಾಚ್, ಟೈ ಮ್ಯಾಚ್ ನೋಡ್ಬಿಟ್ಟು ಈ ಸೀಸನ್ ಆದಂತ ಮೊದಲನೇ ಡ್ರಾ ಬೆಂಗಳೂರು ಬುಲ್ಸ್ಗೆ. ಜೈಪುರ್ ಬಿಡಿ ಅವರು ಟೈ ಮಾಡ್ಕೊಂಡಿದ್ದಾರೆ. ಬಟ್ ನಮಗೆ ಮೊದಲನೇ ಟೈ. ಇವತ್ತು ಕಾನ್ಫಿಡೆನ್ಸ್ ಸ್ವಲ್ಪ ಸಿಕ್ತು. ಇವತ್ತು ಇಲ್ಲ ಆಗಿರೋ ಏನೋ ಒಂದು ತೋರಿಸಿದ್ರು. ಇವತ್ತು ಡಿಫೆನ್ಸ್ ಸೆಂಟ್ರಿಕ್ ಮ್ಯಾಚ್, ಕಂಪ್ಲೀಟ್ಲಿ ರೇಡಿಂಗ್ ಸೆಂಟ್ರಿಕ್ ಮ್ಯಾಚ್ ಅಂತೂ ಆಗಿರಲಿಲ್ಲ. ಅವ್ರ ಕಡೆನೂ ಅಷ್ಟೇ ರೇಡಿಂಗ್ ಸೆಂಟ್ರಿಕ್ ಮ್ಯಾಚ್ ಅಲ್ಲ. ಅವ್ರ ಕಡೆ ಒಂಥರ ಡಿಫೆನ್ಸ್ ಡಾಮಿನೇಟ್ ಮಾಡಿದ್ದು. ಅಂಕುಶ್ ಅವ್ರ ಮಸ್ತ್ ಡಿಫೆನ್ಸ್, ಆಮೇಲೆ ಸುನಿಲ್ ಅವ್ರ ಮಸ್ತ್ ಡಿಫೆನ್ಸ್. ಒಟ್ಟಲ್ಲೇ ಅವ್ರ ಕಡೆನೂ ನಮ್ ತರನೇ ಒಂಥರ ಡಿಫೆನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತು. ಬಟ್ ಫಸ್ಟ್ ಹಾಫ್ ಅಲ್ಲಿ ನಮ್ದು ಬಲಿಷ್ಠವಾಗಿ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸಿದ್ರು ಡಿಫೆನ್ಸ್ ರೇಡಿಂಗ್ ಡಿಪಾರ್ಟ್ಮೆಂಟ್ ಗಿಂತ. ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ರೇಟ್ ಪಾಯಿಂಟ್ಸ್ ಗಳು ಜಾಸ್ತಿ ತಗೊಂಡಿದ್ರು. ಅಂದ್ರೆ ನಮಗಿನ ಜಾಸ್ತಿ ತಗೊಂಡಿರ್ಲಿಲ್ಲ. ಬಟ್ ನಮ್ದು ಸಿಕ್ಕಾಪಟ್ಟೆ ಡಿಫೆನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದು. 9 ಟ್ಯಾಕಲ್ ಪಾಯಿಂಟ್ಸ್ ನಾವು ಫಸ್ಟ್ ಹಾಫ್ ಅಲ್ಲೇ ತಗೊಂಡಿದ್ವಿ. 15-11 4 ಪಾಯಿಂಟ್ ಲೀಡ್ ಇತ್ತು ಫಸ್ಟ್ ಹಾಫ್ ಅಲ್ಲಿ ನಮಗೆ. ಒಂಥರ ನಾವೇ ಲೀಡ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದು. ಲಾಸ್ಟ್ ಒಂದು 5 ನಿಮಿಷನೂ ಇಲ್ಲಾಗೋ ಒಂದು 3 ನಿಮಿಷ ಇದ್ದಾಗ ಲೀಡ್ ಸಿಕ್ತು ಅಂತ ಕಾಣಿಸ್ತು. 3 ನಿಮಿಷನೋ 2 ನಿಮಿಷ ಇದ್ದಾಗ ಅವರಿಗೆ ಲೀಡ್ ಸಿಕ್ತು. ಅದು ಯಾವಾಗ ಆಗಿರೋ 2 ಪಾಯಿಂಟ್ನ ಕೊಡ್ತಾರೆ. ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕಾರ್ನರ್. ಈ ಕಡೆ ರಣಸಿಂಗು ಮತ್ತೆ ಆ ಕಡೆ ಸೌರಭ್ ನಂದಲ್ ಇಬ್ರು ಕೂಡ ಟ್ಯಾಕಲ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದೊಂದು ಅದೇ ಮಾಡಿದ ಮಿಸ್ಟೇಕ್ ಅಂತ ಹೇಳ್ಬೇಕು. ಅಲ್ಲೇನಾದ್ರೂ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಎಚ್ಚರ ಇತ್ತು ಅಂದ್ರೆ ಈ ಮ್ಯಾಚ್ನ ಗೆದ್ದಿರ್ಬೋದಾಗಿತ್ತು. ಅಲ್ಲಿ ಇವರಿಗೆ ಲೀಡ್ ಹೋದಾಗ ಇನ್ನೇನು ಸೋತೋಗ್ಬಿಡ್ತೀವ ಗುರು ಅನ್ನೋದು ಬಂದ್ಬಿಡುತ್ತೆ ನಮ್ಮ ತಲೆಗೆ. ಯಾಕಂದ್ರೆ 2 ಪಾಯಿಂಟ್ ಲೀಡ್ ತಗೊಂಡ್ಬಿಡ್ತಾರೆ. 27 ಬಂದ್ಬಿಡ್ತಾರೆ. 25 ಇಂದ ಡೈರೆಕ್ಟ್ 27, ನಾವು 25 ಅವ್ರು 27 ಬಂದ್ಬಿಡ್ತಾರೆ. ಸೊ ಅಲ್ಲಿಂದ ಸ್ವಲ್ಪ ಡರ್ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಾಗೋರು ಈ ಪಂದ್ಯ ಡ್ರಾ ಆದ್ರೆ ಸಾಕು ಗುರು ಅನ್ನೋ ಥರನೇ ಬಂದ್ಬಿಡುತ್ತೆ ನಮಗೆ. ಒಟ್ಟಿನಲ್ಲಿ ಸ್ಟಾರ್ಟಿಂಗ್ ಇಂದ ಲೀಡ್ ಇಟ್ಕೊಂಡಿದ್ದು ನಾವೇನೇನೆ. ಇವತ್ತೇನಾದ್ರು ಸೋತಿದ್ವಿ ಅಂತಂದ್ರೆ ನಾವು ಯಾವುದೋ ಒಂದು ಮ್ಯಾಚ್ ಅಲ್ಲಿ ತಮಿಳ್ ತಲೆವಾಸ್ ಮೇಲೆ ಗೆದ್ದಿದ್ವಲ್ಲ, ಫಸ್ಟ್ ಅವ್ರ ಮುಖಾಮುಖಿ ಆದಾಗ ತಮಿಳ್ ತಲೆವಾಸು ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ ಲೀಡ್ ಇಟ್ಕೊಂಡಿದ್ರು. ಲಾಸ್ಟ್ ಸೆಕೆಂಡ್ಗೆ ಲಾಸ್ಟ್ ಮೂಮೆಂಟ್ಗೆ ಕಮ್ ಬ್ಯಾಕ್ ಮಾಡ್ಬಿಟ್ಟು ಹೊಡೆದ್ಬಿಟ್ಟಿದ್ವಲ್ಲ ಒಂದೇ ಒಂದು ಪಾಯಿಂಟ್ ಇಂದ. ಆ ಥರ ಆಗೋಗ್ಬಿಟ್ಟಿರೋದು ಮ್ಯಾಚ್ ಇದು. ಬಟ್ ಈ ಮ್ಯಾಚ್ ಟೈ ಆಗಿರೋದು ಸಿಕ್ಕಾಪಟ್ಟೆ ನನಗೆ ಪರ್ಸನಲಿ ಖುಷಿ ಆಗ್ತಿದೆ ಗುರು. ಹೌದು ಬೆಂಗಳೂರು ಬುಲ್ಸು ಸ್ಟಾರ್ಟಿಂಗ್ ಲೀಡ್ ಇಟ್ಕೊಂಡು ಬಂದಿದ್ರು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದಂಥ ಮಿಸ್ಟೇಕ್ ಏನಿದೆ, ಆ ಇಬ್ರು ರೈಟ್ ಕಾರ್ನರ್ ಮತ್ತೆ ಲೆಫ್ಟ್ ಕಾರ್ನರ್ ಸಖತ್ ಡಿಫೆನ್ಸ್ ಅಂತ ಇವತ್ತು ಮಸ್ತಾಗಿತ್ತು ಗುರು. ಅಸಿಸ್ಟು ಇವ್ರು ಕೊಡಿ ಸುರ್ಜಿತ್ ಕೊಟ್ಟಂತ ಅಸಿಸ್ಟ್ ಅವ್ರಿಗೆ ಜಾಸ್ತಿ ಪಾಯಿಂಟ್ ಬಂದಿಲ್ಲದೆ ಇರ್ಬೋದು. ಬಟ್ ಅಸಿಸ್ಟ್ ಅಂತೂ ಇವತ್ತು ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಸುರ್ಜಿತ್ ಅವರು. ಮೈನು ಈ ಕಡೆ ರೈಟ್ ಕಾರ್ನರ್ ಮತ್ತೆ ಲೆಫ್ಟ್ ಕಾರ್ನರ್ ಆ ಕಡೆ ಸೌರಭ್ ನಂದಲ್ ಕೂಡ ಚೆನ್ನಾಗಿನ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಅದೆಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಮಿಸ್ಟೇಕ್ ಆಗಿದೆ ಅಷ್ಟೇ. ಬಟ್ ಆಲ್ ಓವರ್ ಡಿಫೆನ್ಸ್ ಅಂತ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಎಕ್ಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಗುರು ಚಿಂದಿತ್ತು. ಸೆಕೆಂಡ್ ಹಾಫ್ಗಿಂತ ಫಸ್ಟ್ ಹಾಫ್ ಅಲ್ಲಿ ಅಂತೂ ಬೆಂಕಿ ಡಿಫೆನ್ಸ್ ಬಂದವ್ರಲ್ಲ. ಅಜಿತ್ ಬರಲಿ, ಅರ್ಜುನ್ ದೇಸ್ವಾಲ್ ಬರಲಿ, ಅವ್ನು ಏನು ಹೇಳ್ದು ಎಸಿತೀನಿ ಗುರು. ಸಾರಿ ಸ್ವಲ್ಪ ವರ್ಕರ್ ಯೂಸ್ ಮಾಡ್ತಿದ್ದೀನಿ ಜೋಶಲ್ಲಿ. ಓಕೆ, ಸಕ್ಕರ್ ಡಿಫೆನ್ಸ್ ಅಂತ ತೋರಿಸ್ರು. ಒಟ್ಟಿನಲ್ಲಿ ಇವತ್ತಂತೂ ಒಂಥರ ಗೂಸ್ ಬಂಪ್ಸ್ ಮ್ಯಾಚ್ ಗುರು. ಲಾಸ್ಟ್ ಸೆಕೆಂಡು ನಜ್ಜಿ ಅದಂತೂ ಕ್ರೇಜಿ ಆಗಿತ್ತು ಗುರು. ಭರತಿ ಕೋಚ್ ಹಾಕೊಂಡು ಬೈತಾವ್ರೆ, ಏನ್ ಗುರು ಏನ್ ಮಾಡ್ತಿದ್ದೆ ನಿನಗೆ, ಏನೋ ಮಾಡ್ತೀಯ ಅಂತ ಕಳ್ಸಿಲ್ಲ. ಅಲ್ಲಿ ಬೋನಸ್ ಪಾಯಿಂಟ್ ತಗೊಂಬತ್ತಿಲ್ಲ, ಟಚ್ ಪಾಯಿಂಟ್ ತಗೊಂಬತ್ತಿಲ್ಲ. ಅಲ್ಲಿ 1 ನಿಮಿಷ ಇದೆ, ಇನ್ಫ್ಯಾಕ್ಟ್ 39 ಸೆಕೆಂಡ್ ಬಾಕಿ ಇದೆ. ಆ ಟೈಮಲ್ಲಿ ಹೋಗ್ಬಿಟ್ಟು ಬೋನಸ್ ಇಲ್ಲ ಏನೂ ಇಲ್ಲ ಆ ಥರ ಮಾಡ್ಕೊಂಬಂದ್ರು. ಅಲ್ಲೇನಾದ್ರೂ ಒಂದು ಟಚ್ ಪಾಯಿಂಟ್ನ ತೊಗೊಂಬಂದಿದ್ರೆ ಪಕ್ಕ ಈ ಮ್ಯಾಚ್ನ ಗೆದ್ದಿರ್ಬೋದಾಗಿತ್ತೇನೋ, ಅಥವಾ ಏನಾದ್ರು ಒಂದು ಆಗಿರೋದೇನೋ. ಬಟ್ ಪರವಾಗಿಲ್ಲ, ಬಂದಿದ್ರಲ್ಲೇ ಖುಷಿ ಪಡಬೇಕು ಅಷ್ಟೇ. 3 ಪಾಯಿಂಟ್ ಬಂತಲ್ಲ, ಸೋಲಿಲ್ವಲ್ಲ, ಅದಕ್ಕೆ ಖುಷಿ ಪಡಬೇಕು ಅಷ್ಟೇ ಅನ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ. ಭರತ್ ಅಂತೂ ಬಂದರು. ಒಟ್ಟಲ್ಲಿ ಲಾಸ್ಟ್ ಟ್ಯಾಕಲ್ ಅವರೇ ಅಲ್ವಾ ಇನ್ವಾಲ್ವ್ ಆಗಿದ್ದು, ಅದಕ್ಕೊಂದು ಖುಷಿ ಪಡಬೇಕು. ಭರತ್ ಅವ್ರು ಹೆಂಗೋ ಇವತ್ತು ಗೆಲುವಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ, ಅವರೇ ಇನಿಷಿಯೇಟ್ ಮಾಡಿದ್ರು. ಆಂಕಲ್ ಲೋಡ್ ಮಾಡಿದ ಅರ್ಜುನ್ ದೇಸ್ವಾಲ್ದು ಅವ್ರದ್ದೇನೆ. ಎಷ್ಟು ಸೆಕೆಂಡ್ ಇತ್ತು ಗುರು? 6 ಸೆಕೆಂಡ್ ಇತ್ತು ಅಷ್ಟೇ ಲಾಸ್ಟ್ ರೈಡ್ ಬಂದಾಗ. ಅರ್ಜುನ್ ದೇಸ್ವಾಲ್ ಜಸ್ಟ್ ಆ ಬಾಲ್ ಕ್ಲೈನ್ ಕ್ರಾಸ್ ಮಾಡಿತ್ತು ಅಂತಂದ್ರೆ ಡೂ ಆರ್ ಡೇ ರೈಡ್ ಏನು ಇರಲಿಲ್ಲ. ಅದು ಆ ಬಾಲ್ ಕ್ಲೈನ ಕ್ರಾಸ್ ಮಾಡಿದ್ರೆ ಸಾಕಿತ್ತು ಅವರು. ಆ ಬಾಲ್ ಕ್ಲೈನ ಕ್ರಾಸ್ ಮಾಡಕ್ ಬಿಡಲಿಲ್ಲ. 4 ಜನ ಡಿಫೆಂಡರ್ಸ್ ಇತ್ತು ಅಷ್ಟೇ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ. ಏನು 7 ಜನ ಅಥವಾ 5 ಜನ ಇರಲಿಲ್ಲ, ಜಸ್ಟ್ 4 ಜನ ಡಿಫೆನ್ಸ್ ಇದ್ದಾಗ ಬಾಲ್ ಕ್ಲೈನ್ ಕ್ರಾಸ್ ಮಾಡೋಕ್ಕೂ ಕೂಡ ಬಿಡ್ಲಿಲ್ಲ ಅರ್ಜುನ್ ದೇಸ್ವಾಲ್ನ. ಇದು ನಮ್ಮ ಡಿಫೆನ್ಸ್ ತೋರಿಸುತ್ತೆ ಎಷ್ಟು ಬಲಿಷ್ಠವಾಗಿದೆ ಅಂತ. ಸುರ್ಜಿತ್ ಅವ್ರು ಬಂದ್ರು ಹಿಂದಗಡೆ, ಪರ್ತಿಕ್ ಅವರು ಅಸಿಸ್ಟ್ ಕೊಟ್ಟರು ಆ ಟ್ಯಾಕಲ್ ಅಲ್ಲಿ ಅರ್ಜುನ್ ದೇಸ್ವಾಲ್ನ ಹಿಡಿಯೋದಕ್ಕೆ. ಅದಂತೂ ಒಂಥರ ಕ್ರೇಜಿ ಆಗಿತ್ತು ಗುರು. ಲಾಸ್ಟ್ ಸೆಕೆಂಡ್ 6 ಸೆಕೆಂಡ್ ಅಲ್ಲಿ ಮಾಡಿದಂಥ ರೈಡು
ಅದೇನಾದ್ರು ಬಿಟ್ಟಿತ್ತು ಅಂದ್ರೆ ಆಬ್ವಿಯಸ್ಲಿ ಅವರೇ ಗೆದ್ದಿರೋದು. ನಾವು ಟ್ಯಾಕಲ್ನ ತಗೊಂಡಿದ್ರೆ ಒಂದು ಪಾಯಿಂಟ್ ಬಂದ್ಬಿಟ್ಟು ನಮಗೆ ಟೈ ಆಗಿದ್ದು. ಅವರು ಒಂಥರ ಗೆಲ್ಲೋ ಮ್ಯಾಚ್ನ ಸೋತಿದ್ರು ಅಂತ ಹೇಳ್ಬೇಕಲ್ಲ, ನಾವು ಗೆಲ್ಲೋ ಮ್ಯಾಚ್ನ ಸೋತಿದ್ವಿ, ಜೊತೆಗೆ ಅವರು ಕೂಡ ಒಂಥರ ಗೆಲ್ಲೋ ಮ್ಯಾಚ್ನ ಸೋತಿದ್ರು ಅಂತ ಹೇಳ್ಬೇಕು. ಈಸಿನೇ ಇತ್ತು ಕಂಪ್ಯಾರಿಟಿವ್ಲಿ. 4 ಜನ ಡಿಫೆಂಡರ್ಸ್ ಇರಬೇಕಾದ್ರೆ ಬಾಲ್ ಕ್ಲೈನ ಕ್ರಾಸ್ ಮಾಡೋದು ಅಷ್ಟು ಏನು ಕಷ್ಟ ಅಲ್ಲ ಅಂತ ಅನ್ಕೋತೀನಿ. ಬಟ್ ಅದನ್ನ ಕಷ್ಟ ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್. ಕೋಚ್ ಅಂತೂ ಹೆವಿ ರೊಚ್ಚಿಗೆದ್ದು ಕೂಗಾಡ್ಬಿಟ್ರು ಇವತ್ತು ಟೈ ಆಗಿದ್ದಕ್ಕೆ ಮ್ಯಾಚು. ಗೆದ್ರು ಇಷ್ಟು ಪೂರ್ತಿ ಕಿರ್ಚಾಡ್ತಿರ್ಲಿಲ್ವ, ಟೈ ಆಗಿದ್ದಕ್ಕೆ ಅವ್ರಿಗೂ ಒಂಥರ ರೋಮಾಂಚನಕಾರಿ ಮ್ಯಾಚ್ನ ಟೈ ಮಾಡ್ಕೊಂಡ್ಬಿಟ್ವಲ್ಲ ಗುರು. ಒಂಥರ ಸರಿಯಾಗಿ ಹೋಗ್ಬಿಟ್ಟು ಬೆಂಡತ್ತಿದ್ರು ಇವ್ರಿಗೆ ಭರತ್ಗೆ ಹೋಗ್ಬಿಟ್ಟು ಅಲ್ಲಿ ಟಚ್ ಪಾಯಿಂಟ್ ತಗೊಂಬತ್ತೀಯ ಅಥವಾ ಒಂದು ಬೋನಸ್ ಪಾಯಿಂಟ್ ತಗೊಂಬತ್ತಿ, ಏನು ಖಾಲಿ ಕೈಯಲ್ಲಿ ಆಡ್ಸ್ಕೊಂಬತ್ತಿಯಲ್ಲ ಗುರು ಅಂತ ತಗೊಂಡಿದ್ಕೆ ಭರತ್ ಇಲ್ಲಮ್ಮ ನಾನು ಟ್ಯಾಕಲ್ ಮಾಡಿ ತೋರಿಸ್ತೀನಿ, ಮ್ಯಾಚ್ ವಿನ್ನರ್ ಆಗ್ತೀನಿ ಅಂತ ಭರತ್ ಟ್ಯಾಕಲ್ ಮಾಡಿ ಈ ಕಡೆ ತೋರಿಸಿದ್ರು. ರನ್ಸಿಂಗ್ ಡಿಫೆನ್ಸು, ಜೊತೆಗೆ ಇನ್ನೊಬ್ರ ಬಗ್ಗೆ ಮಾತಾಡಲೇಬೇಕು ಗುರು. ಮ್ಯಾಚ್ ವಿನ್ನರ್ ಆಗಿದ್ದು ಮೋನೂರು. ಫಸ್ಟ್ ಹಾಫ್ ಅಲ್ಲಿ ಏನು ಡಿಫೆನ್ಸ್ನ ತೋರಿಸಿದ್ದು ನಜ್ಜಿ. ಅವರು ಕೂಡ ಐ5ನ ತೊಗೊಂಡಿದ್ದಾರೆ, ಈ ಕಡೆ ರನ್ಸಿಂಗು ಕೂಡ ಐ5ನ ತೊಗೊಂಡಿದ್ದಾರೆ. ಮಸ್ತ್ ಡಿಫೆನ್ಸ್ ಅವರಿಬ್ಬರು ತೋರಿಸಿದ್ದು ಮಾತ್ರ. ಒಟ್ನಲ್ಲಿ ಆಲ್ ಓವರ್ ಇವತ್ತು ಡಿಫೆನ್ಸ್ ಸೆಂಟ್ರಿಕ್ ಮ್ಯಾಚ್ ಆಗಿತ್ತು. ರೇಟಿಂಗ್ ಡಿಪಾರ್ಟ್ಮೆಂಟ್ ಇನ್ನೊಂದು ಸ್ವಲ್ಪ ನಮ್ಮ ಬೆಂಗಳೂರು ಬುಲ್ಸ್ ಕೆಲಸ ಮಾಡಬೇಕು. ಅವ್ರದ್ದು ಒಂಥರ ಟುಸ್ಪಟಾಕಿನೇ ಆಯ್ತು ಇವತ್ತು, ಏನಂತ ಏನು ಹೇಳ್ಕೊಳ್ತಾರೆ, ಏನು ರೇಟಿಂಗ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಅವ್ರದ್ದು. ಒಟ್ನಲ್ಲಿ ಇವತ್ತು ಆಲ್ ಓವರ್ ಆ ಕಡೆನೂ ಈ ಕಡೆನೂ ಎರಡು ಕಡೆನೂ ಡಿಫೆನ್ಸ್ ಸೆಂಟ್ರಿಕ್ ಮ್ಯಾಚ್ ಆಯಿತು. ಒಟ್ನಲ್ಲಿ ಬೊಂಬಾಟಾಗಿ ಟೈ ಆಗಿ ಎಂಡ್ ಆಯಿತು ಗುರು. ಲಾಸ್ಟ್ ನಿಮಿಷ ಮಾತ್ರ ಅವನ ಅಜ್ಜಿ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಇತ್ತು. ಎಕ್ಸ್ಪೆಷಲಿ ಲಾಸ್ಟ್ 6 ಸೆಕೆಂಡು ಅದಂತೂ ಲಿಟ್ರಲಿ ಟೈ ಆದಾಗೆಲ್ಲ ಪಂದ್ಯ ಇದೇ ಥರನೇ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.